ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬನು ಒಬ್ಬ ಪುಂಗಿದಾಸ ಅಂತ ಇದ್ದಾನೆ. ನಾನು ಮುಂಚೆ ಹೇಳಿದ್ದೆ ನೋಡಿ, ನಮ್ಮ ತಂಟೆಗೆ ಬರಬೇಡಿ, ಸೌಜನ್ಯಾಳ ತಂಟೆಗೆ ಬರಬೇಡಿ. ವೈಯಕ್ತಿಕವಾಗಿ ನಮ್ಗೆ ಏನಂದ್ರೂ ಕೂಡ ಅನಿಸ್ಕೊಳ್ತೀವಿ, ಸೌಜನ್ಯ ಹೋರಾಟದ ತಂಟೆಗೆ ಬರಬೇಡಿ. ಆದರೂ ಕೂಡ ಕೇಳ್ತಾ ಇಲ್ಲ, ಸುಳ್ಳು ಏನಾದರೂ ಬೊಗಳೆ ಬಿಡ್ತಾ ಇರೋದು. ನಿನ್ನೆ ಆ ವ್ಯಕ್ತಿ ಬಂದು ಮತ್ತೆ ಆಸ್ ಇಟ್ ಈಸ್ ರಾಮನ ಬಗ್ಗೆ ಭಾಷಣ ಬಿಗಿತಾ ಇರ್ತಾನೆ. ರಾಮನ ಬಗ್ಗೆ ಭಾಷಣ ಮಾಡಬಹುದು, ಯಾರು ಬೇಕಾದರೂ ಮಾಡ್ತಾರೆ. ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳು ಕೂಡ ರಾಮನ ಜಪ ಮಾಡಿದಂತಹ ಉದಾಹರಣೆಗಳಿದೆ. ಇವನು ಬೊಗಳೆ ಬಿಡ್ತಾ ಇವ್ರು ಭಾಷಣ ಮಾಡೋದಕ್ಕೆ ಯಾರು ಏನು ಅಂತ ಇರಲಿಲ್ಲ. ಆದರೆ ನೀವು ಗಮನಿಸಿ, ನಡುವೆ ಹೇಳ್ತಾನೆ, ಅಯ್ಯೋ ಅಂತ ದೊಡ್ಡ ವ್ಯಕ್ತಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾರೆ ರೀ, ಕಾಮಂದ ಅನ್ನೋದ ಮತ್ತೇನ್ ಅನ್ಬೇಕು? ಅಸಲಿನೇ ಅಂತಾರೆ, ರಾಕ್ಷಸನಿಗೆ ರಾಕ್ಷಸನೇ ಅಂತಾರೆ, ದೇವರಿಗೆ ದೇವರು ಅಂತಾರೆ, ನಕಲಿಗೆ ನಕಲಿನೇ ಅಂತಾರೆ, ನಕಲಿ ದೇವಮಾನವನಿಗೆ ನಕಲಿ ದೇವಮಾನವನೇ ಅಂತಾರೆ. 106 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದವನಿಗೆ ಕಾಮಂದನೇ ಅನ್ನಬೇಕು, ಇನ್ನೂ ಜಾಸ್ತಿನೇ ಅನ್ನಬೇಕು. ಇವನಿಗೆ ರಾಮನ ಬಗ್ಗೆ ಭಾಷಣ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ಭಾಷಣ ಮಾಡ್ತಾ ಏನ್ ಹೇಳ್ತಾನೆ? ಕಾಮಂದ ಯಾಕ್ರಿ ಅಂತಾರೆ. ಈ ಲೋಫರನಿಗೆ, ಈ ನಾಲಾಯಕನಿಗೆ ಗೊತ್ತಿಲ್ಲ ಅಲ್ಲಿ ಆದಂತಹ ಹತ್ಯೆಗಳು ಎಷ್ಟು, ಅವುಗಳನ್ನ ರಕ್ಷಣೆ ಮಾಡ್ತಾ ಇರೋದು ಇದೇ ಕಾಮಂದ ಅಂತ ಗೊತ್ತಿಲ್ಲ ಇವನಿಗೆ. ಹೀಗಾಗಿ ಇಲ್ಲಿ ನನಗೊಂದು ಇದನ್ ಬಂತು, ಏನೋ ನಾವು ಚಿಕ್ಕವರಿದ್ದಾಗ ಧಾರವಾಡ ತುಂಬಾ ವೆರಿ ಬ್ಯೂಟಿಫುಲ್ ಕಲ್ಚರ್ಡ್ ಮತ್ತೆ ವಿಶಿಷ್ಟ ಸಂಸ್ಕೃತಿಯಾದಂಥ ನೇಟಿವಿಟಿ ಇರುವಂತ ಊರು ಧಾರವಾಡ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ, ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಂತೆ ಒಳಗಡೆ ಹಾವು ಆಡ್ಸೋರು ಇರ್ತಿದ್ರು. ಪುಂಗಿ ಊದಿ ಹಾವು ಆಡಿಸ್ತಿದ್ರು. ಒಂದು 5 ಪೈಸೆ 10 ಪೈಸೆ ಎಲ್ಲರೂ ಹಾಕ್ತಿದ್ರು. ನಾವು ಕೂಡ ನಮ್ಮ ಅಜ್ಜಿ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಹೋದಾಗ 5 ಪೈಸೆಯನ್ನು ಕೂಡ ಹಾಕಿದ್ದೀವಿ. ಅವರು ಪುಂಗಿ ಬಾರಿಸಿ ಹಾವು ಆಡಿಸಿ ಹೋಗ್ತಿದ್ರು. ಸ್ವಲ್ಪ ವರ್ಷಗಳಾದ್ಮೇಲೆ ಏನಾಯ್ತು, ಆ ಹಾವಾಡಿಗರ ಸಂಖ್ಯೆ ಕಡಿಮೆ ಆಯಿತು. ಆವಾಗ ಒಂದಿಷ್ಟು ಹಾವಾಡಿಗರು ಪುಂಗಿ ಊದೋರ ಜೊತೆಗೆ ಆ ಟೆಂಟ್ ಡಾಕ್ಟರ್ ಇರ್ತಿದ್ದ. ಆ ಟೆಂಟ್ ಡಾಕ್ಟರ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅವನು ಹಾವಾಡಿಗನ ಪಕ್ಕ ಇರ್ತಿದ್ದ. ಅವನೇನು ಮಾಡಕ್ ಅಂದ್ರೆ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅದು. ಈ ಪುಂಗಿ ಊದ್ತಾ ಇದ್ನ, ಪುಂಗಿ ಊದ್ಕೊಳ್ಳಿ ಜನ ಎಲ್ಲರೂ ಸೇರ್ತಾ ಇದ್ರು. ಸೇರಿದ ಕೂಡಲೇ ಆ ಹಾವು ಅವನು ತೋರಿಸ್ತಾನೆ ಇರ್ತಿರ್ಲಿಲ್ಲ. ಪುಂಗಿ ಹೋಗ್ತಾ ಈ ಡಾಕ್ಟರ್ ತನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದ. ಟೆಂಟ್ ಡಾಕ್ಟರ್ ಆ ಒಂದಿಷ್ಟು ಗುಳಿಗೆ ಅಂದ್ರೆ ಮಾತ್ರೆ ನೋಡಿ, ಕೆಮ್ಮು ಬಂತ ಇದನ್ನ ತಗೊಳ್ಳಿ, ಟಿಬಿ ಬಂತ ಇದನ್ನ ತಗೊಳ್ಳಿ, ಕ್ಯಾನ್ಸರ್ ಬಂದ್ರೆ ಇದನ್ನ ಬರೀ 1-2 ಗುಳಿಗೆ ಇಷ್ಟೇ, ಏನೇ ಆದ್ರೂ ಕೂಡ ಅದನ್ನೇ ಕೊಡೋದು. ಅವನಿಗೇನು ಒಟ್ಟಾರೆ ಓವರ್ ಆಲ್ ಈ ಇವನು ಪುಂಗಿ ಬಾರಿಸೋದ್ರಿಂದ ಜನ ಯಾರು ಸೇರಿರ್ತಾರಲ್ಲ ಅಲ್ಲಿ ಅವನ ಔಷಧಿಗಳ ಮಾತ್ರೆಗಳು ಗುಳಿಗೆ ಸೇಲ್ ಆಗ್ಬೇಕು. ಜನ ಬಂದಿದ್ದಕ್ಕೆ ಇವನೇ ಪುಂಗಿ ಊದ್ತಾ ಇದ್ದಾನೆ, ಹಾವು ತೋರಿಸ್ತಾನೆ ಅಂತ ಹೇಳಿ. ಆದ್ರೆ ಆಗ್ತಾ ಇರೋದೇನಲ್ಲಿ, ಈ ಟೆಂಟ್ ಡಾಕ್ಟರ್ಂದು ಗುಳಿಗೆ ಮಾತ್ರೆ ಸೇಲ್ ಮಾಡಬೇಕು. ಈ ಪುಂಗಿದಾಸ ನಿನ್ನೆ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ರಾಮನ ಬಗ್ಗೆ ಮಾತಾಡ್ತಾ ರಾಮನ ಬಗ್ಗೆ, ಸೀತೆಯ ಬಗ್ಗೆ, ಆಂಜನೇಯ ಬಗ್ಗೆ, ರಾವಣನ ಬಗ್ಗೆ ಮಾತಾಡ್ತಾ, ಅಯ್ಯೋ ಕಾಮಂದಂತ ಯಾಕಂತಾರ್ರಿ ಅಂತ. ಅಂದ್ರೆ ಇವನಿಗೆ ಸೇಲ್ ಮಾಡಬೇಕಾಗಿರೋದು ಈ ಕಾಮಂದಂದು, ಆ ನಕಲಿ ದೇವ ಮಾನವನ ಕ್ಯಾರೆಕ್ಟರ್ ಬಗ್ಗೆ ಅದನ್ನು ಸೇಲ್ ಮಾಡಬೇಕು. ಎಂತ ಒಳ್ಳೆಯವನು, ಅದನ್ನು ಸೇಲ್ ಮಾಡಬೇಕಾಗಿತ್ತು ಈ ಪುಂಗಿದಾಸನಿಗೆ. ಹಿಂಗಾಗಿ ಈ ಪುಂಗಿದಾಸ ಯಾರು, ಅವನ ಇತಿಹಾಸನೂ ಕೂಡ ಸ್ವಲ್ಪ ಗೊತ್ತಾಗಬೇಕಲ್ಲ. ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾನೆ, ದೇವರ ಇತಿಹಾಸದ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡುವಂತ ಈ ಪುಂಗಿದಾಸ ಒಂದ್ಸರಿ ಏನ್ ಮಾಡಿದ ಅಂತ ಹೇಳಿದ್ರೆ, ಒಂದು ಮನೆಗೆ ಹೋದ. ಆ ಮನೆಗೆ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳನ್ನೇ ಹಾರಿಸ್ಕೊಂಡು ಹೋಗ್ಬಿಟ್ಟ. ಹಾರಿಸ್ಕೊಂಡು ಹೋಗಿ ಅವಳನ್ನ ಬಸುರು ಮಾಡಿ ಅಬೋರ್ಷನ್ ಮಾಡಿಸುವಂತ ಗಂಟು ಬಿದ್ದ. ಅಬೋರ್ಷನ್ ಕೂಡ ಪಾಪ ಮಾಡಿಸ್ಕೊಂಡ್ಬಿಟ್ರು. ಸುಮ್ಮನಿರ್ಬೇಕಲ್ಲ ಊರವರು, ಆ ಹೆಣ್ಮಗಳ ಕಡೆಯವರು ಸುಮ್ಮನಿರ್ಬೇಕಲ್ಲ. ಕಂಪ್ಲೇಂಟ್ ಮಾಡಿದರು. ಎಲ್ಲಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಸಂಘದ ಹಿರಿಯರಿಗೆ, ಸಂಘದ ಪ್ರಚಾರಕರಿಗೆ, ಪ್ರಾಂತ ಪ್ರಚಾರಕರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಬೈಠಕ್ ಕರೆದ್ರು ಮುಖ್ಯ ಕಚೇರಿಯಲ್ಲಿ. ಕರೆಸಿದ್ರು ಇವನ್ನ. ಏನಪ್ಪ ನಿನ್ನ ಕತೆ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಏನು ಸಮಸ್ಯೆ, ಮದುವೆ ಆಗ್ತೀಯ ಅವಳನ್ನ ಅಂತ ಕೇಳಿದ್ರು. ಅವಾಗ ಇವ್ದು ಹೇಳ್ತಾನೆ ಪುಂಗಿದಾಸ, ಪುಂಗಿ ಓದಿದ್ದು ಏನಂತ ಹೇಳಿದ್ರೆ, ಅಯ್ಯೋ ಹಂಗಲ್ಲ ಜಿ, ನಾನು ಸ್ವಾಮಿ ವಿವೇಕಾನಂದ ಜಿ, ಅವರು ಶಾರದಾ ಮಾತೆ ಜಿ, ನನಗೂ ಅವರಿಗೂ ತಾಯಿ ಮಗನ ಸಂಬಂಧ ಇದೆ ಜಿ ಅಂತ ಹೇಳಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗಿ, ಮನೆ ಬಿಡಿಸಿ ಕರ್ಕೊಂಡು ಹೋಗಿ ಅವಳನ್ನು ಬಸುರು ಮಾಡಿ ಅಬೋರ್ಷನ್ ಮಾಡಿಸಿ
ಯಾಕಪ್ಪ ಮದುವೆ ಆಗಲ್ಲ ಅಂತ ಕೇಳಿದ್ರೆ ಜಿ ನಾನು ವಿವೇಕಾನಂದ ಜಿ, ಶಾರದಾ ಮಾತೆ ಜಿ ಅಂತ ಹೇಳಿ ಆ ಬೈಠಕ್ನಿಂದ ಪರಾರಿಯಾಗ್ಬಿಟ್ಟ ಈ ಪುಂಗಿಜಿ. ಇದು ಇವನ ಇತಿಹಾಸ, ಶಾರ್ಟ್ ಇಂಟ್ರೊಡಕ್ಷನ್ ಅಂತ. ಆದರೆ ಸ್ವಲ್ಪ ದಿನಕ್ಕೆ ಪೂರ್ತಿ ನಾಪತ್ತೆ, ಕಾಣೆ ಆಗಿಬಿಟ್ಟ. ಕಾಣೆ ಆದಮೇಲೆ ಅವಾಗ ಅಂಗಡಿ ಕ್ಲೋಸ್, ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಹೊಸ ಅಂಗಡಿ ಇಟ್ಕೊಂಡು ಬಂದ, ಏನೋ ಬ್ರಿಗೇಡು ಅದು ಇದು ಅಂಥೇಳಿ. ಆ ಬ್ರಿಗೇಡ್ ಮಾಡಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎಷ್ಟು ಇನ್ಸಲ್ಟ್ ಮಾಡ್ತಾ ಇದ್ದಂತ ಹೇಳಿದ್ರೆ ನೋಡಿ. ಏನಾದರೂ ಕೂಡ ಇಲ್ಲಿ ಒಬ್ಬನ್ನ ಹಾಳು ಮಾಡಬೇಕು ಅಂತ ಹೇಳಿದರೆ ವೈರಿಗಳೇ ಇರಬಾರ್ದು. ಏನಾಗುತ್ತೆ, ಒಬ್ಬನ್ನ ಯಾರನ್ನಾದ್ರೂ ಇನ್ಸಲ್ಟ್ ಮಾಡಬೇಕು ಅಥವಾ ಸೋಲಿಸಬೇಕು ಅಂತ ಹೇಳಿದರೆ ವಿಪರೀತ ಹೊಗಳ್ಬಿಡ್ಬೇಕಂತೆ. ಈ ವ್ಯಕ್ತಿ ಏನು ಮಾಡಿದ, ಪುಂಗಿದಾಸ ಭಾಷಣ ಬಹುಶಃ ನೀವು ನೋಡಿರ್ಬೋದು, ಕಾಮಿಡಿ ಐಟಮ್. ಮೋದಿಜಿಯವರು ಪ್ರಧಾನಿ ಆದರೆ ಬಂಗಾರದ ರಸ್ತೆನೆ ಮಾಡಿಬಿಡ್ತಾರೆ, ಪೆಟ್ರೋಲ್ ಬೆಲೆ ನೀರಿನಷ್ಟೇ ಕಡಿಮೆ ಆಗಿಬಿಡ್ತದೆ, ಜನ ಮತ್ತೆ ನಂಬಿಟ್ರು. ಆವಾಗ ನೋಡಿ, ಒಬ್ಬ ಹಳೆ ಹಿಂದಿ ಸಿನಿಮಾದೊಳಗೆಲ್ಲ ಮತ್ತೆ ಬೇರೆ ಬೇರೆ ಇದ್ರಾಗ ನಾವು ನೋಡಿದ್ದೀವಿ, ಈ ಕಾಮಿಡಿ ಐಟಮ್ಗಳು ಹೇಳ್ತಿರ್ತಾರೆ. ಆ ಒಬ್ಬ ಪೈಲ್ವಾನ್ ಅವನು ಹೇಳ್ಬಿಡ್ತಾನೆ, ನೋಡಿ ಈ ಪೈಲ್ವಾನ್ ಎಷ್ಟು ಗಟ್ಟಿ ಇದ್ದಾನೆ ಅಂತ ಹೇಳಿದ್ರೆ 20 ಮಹಡಿ ಇಂತ್ರ ಇವನು ಜಿಗಿತಾನೆ, ಈಗ ಜಿಗಿದ್ರೆ ಇವನಿಗೆ ಏನೂ ಆಗಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತಾನೆ. ಜನಗಳೆಲ್ಲ ಮತ್ತೆ ನಂಬಿ ನೋಡ್ತಾ ಕೂತ್ಕೊಳ್ತಾರೆ, ಬರ್ತಾನೆ ಪೈಲ್ವಾನ್ ಅಂತೇಳಿ. ಪಾಪ ಪೈಲ್ವಾನಿಗೆ ಏನು ಗೊತ್ತೇ ಇಲ್ಲ, ಇವನು ಅನೌನ್ಸ್ ಮಾಡಿದ್ದೇ ಗೊತ್ತಿಲ್ಲ. ಇವನು ಹೇಳ್ಕೊತಾನೆ ಆ ಪೈಲ್ವಾನ ಭಕ್ತ ಇವನು ಅಂತ ಹೇಳ್ಕೊಂಡಿರ್ತಾನೆ, ಅನೌನ್ಸ್ ಮಾಡಿಬಿಟ್ಟಿರ್ತಾನೆ. ಇವನು ಹೇಳ್ತಾನಲ್ಲ, ನಾನು ಭಕ್ತ, ಮೋದಿಜಿ ಭಕ್ತ ಅಂತ ಹೇಳ್ಕೊಂಡು. ಹಾಗೆ ಮೋದಿಜಿ ಬಂದ್ರೆ ಬಂಗಾರದ ರಸ್ತೆನೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ಈ 20 ಮಾಡಿಂತ್ರ ಬಿದ್ದರೆ ಎಂಥ ಪೈಲ್ವಾನ್ ಇದ್ರು ಕೂಡ ಮೈಯಾಗಿನ ಎಲ್ಲ ಮುರಿದು ಸತ್ತು ಹೋಗೋದು ಗ್ಯಾರಂಟಿ. ಆನಂತರ ಮರ್ಯಾದೆ ಹೋಗೋದು ಯಾರ್ದು ಹೇಳಿ? ನರೇಂದ್ರ ಮೋದಿ ಅವ್ರದೇ ಅಲ್ಲ ಹೋಗೋದು. ಇವನ್ದೇನು ಇವನಿಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಇವನೊಬ್ಬ ಕಾಮಿಡಿ ಪೀಸ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆನಂತರ ಪೆಟ್ರೋಲು ನೀರಿನ ದರಕ್ಕಿಂತ ಕಡಿಮೆ ಆಗಿಬಿಡ್ತದೆ. ನೋಡಿ ಈ ಪೈಲ್ವಾನ್ರಿದ್ದಾರೆ, ಇವರು ಬೆಂಕಿಯಲ್ಲಿ ಇಳಿದು ಬಿಡ್ತಾರೆ. ಬೆಂಕಿಯಲ್ಲಿ ಇಳಿದ್ರೂ ಕೂಡ ಇವರು ಮೈ ತುಂಬ ಬೆಂಕಿ ಹಚ್ಚಿದ್ರು ಕೂಡ ಏನೂ ಆಗಲ್ಲ ಅಂತ ಆ ಪೈಲ್ವಾನನ ಭಕ್ತ ಹೇಳ್ಬಿಡ್ತಾನೆ. ಜನ ಎಲ್ಲ ನಂಬ್ಕೊಂಡು ಕಾಯ್ತಾ ಕೂತ್ಕೊಳ್ತಾರೆ. ಆ ಪೈಲ್ವಾನ್ ಬರಲ್ಲ, ಯಾಕಂತ ಹೇಳಿದ್ರೆ ಬೆಂಕಿ ಹಚ್ಕೊಂಡ್ರೆ ಸಾಯದ ಪೈಲ್ವಾನ್ ಅಲ್ಲ, ಈ ಕಾಮಿಡಿ ಪೀಸ್ ಏನು ಇದು ಮಾಡಲ್ಲ. ಆ ರೀತಿ ಈ ವ್ಯಕ್ತಿ ಏನೇನೋ ಬಾಯಿಗೆ ಬಂದಂಗೂ ಭಾಷಣ ಮಾಡಿ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಮರ್ಯಾದೆ ಹೋಗಿದೆ ಅಂದ್ರೆ ಇವನಿಂತರನೇ ಹೋಗಿತ್ತು. ನೀವೀಗ ಹೇಳಿ, ಇವನನ್ನ ಅವರ ಭಕ್ತ ಅನುಯಾಯಿ ಅನ್ಬೇಕು ಅಥವಾ ವೈರಿ ಅಂತ ಅನ್ಬೇಕು? ನೀವೇ ವಿಶ್ಲೇಷಣೆ ಮಾಡಿ. ಒಬ್ಬ ವ್ಯಕ್ತಿ, ಈ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಬಂಗಾರದ ರಸ್ತೆ ಮಾಡಿಬಿಡ್ತಿ ಅಂತ ಹೇಳಿಬಿಟ್ರೆ ಮರ್ಯಾದೆ ಹೋಗಿರೋದು ಯಾರದಿಲ್ಲ. ಇವ್ರಿಗೇನು ಅದೊಂದು ದಂಧೆ, ಭಾಷಣ ಮಾಡೋದು ಇವ್ರಿಗೊಂದು ದಂಧೆ. ದೇಶಭಕ್ತಿ ಬಗ್ಗೆ ಭಾಷಣ ಮಾಡೋದು, ದೇವರ ಬಗ್ಗೆ ಭಾಷಣ ಮಾಡೋದು, ಇವ್ರಿಗೆ ಅದೊಂದು ದಂಧೆ. 1 ಗಂಟೆಗೆ ಇಷ್ಟು ಅಂತೇಳಿ. ಇಲೆಕ್ಷನ್ ಬಂದ ಮೇಲೆ ಇವ್ರದ್ದು ರೇಟ್ ಜಾಸ್ತಿ ಆಗ್ತದೆ, 5 ಲಕ್ಷ 10 ಲಕ್ಷ ಒಂದು ಭಾಷಣಕ್ಕೆ. ಜನಸಾಮಾನ್ಯರಿಗೆ ಇದು ಗೊತ್ತಾಗುವುದಿಲ್ಲ, ಬೇಗ ಅರ್ಥ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇರುವಂಥ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಬಹಳ ವೆರಿ ಈಸಿ ಸ್ಟ್ರಾಟಜಿ ಅಂತ ಹೇಳಿದ್ರೆ ಧರ್ಮದ ಬಗ್ಗೆ ಭಾಷಣ ಬಗೆಯೋದು, ದೇಶದ ಬಗ್ಗೆ ಭಾಷಣ ಬಗೆಯೋದು. ಇವತ್ತಿಗೂ ಕೂಡ ಅದಕ್ಕೆ ನಾನು ದೇವರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಶ್ರೀರಾಮನ ಬಗ್ಗೆ ಆಗಲಿ ಅಥವಾ ಪುಣ್ಯ ಪುರುಷರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ನಾವು ದೇವ್ರ ಬಗ್ಗೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದರೆ ದೇವರು ಕೂಡ ನಮ್ಮಲ್ಲಿ ದೈವತ್ವವನ್ನು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಯೋಗ್ಯತೆ ನನಗಿರ್ಬೇಕಲ್ಲ, ನಾವು ಸಾಚೆಗಳಿರ್ಬೇಕಲ್ಲ. ಹೀಗಾಗಿ ನಾನು ಯಾವತ್ತಿಗೂ ಕೂಡ ಮಾತಾಡಕ್ಕೆ ಹೋಗೋದಿಲ್ಲ. ದೇವ್ರ ಬಗ್ಗೆ ಭಾಷಣ ಮಾಡಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೂಡ ಅದರದ್ದು ಒಂದು ಸಣ್ಣ ಅಂಶ. ರಾಮನ ಬಗ್ಗೆ ಮಾತಾಡಬೇಕಾದ್ರೆ ಆ ಆದರ್ಶ ಪುರುಷನ ಒಂದು ಸಣ್ಣ ಎಳೆಯಷ್ಟಾದರೂ ಕೂಡ ನಮ್ಮಲ್ಲಿ ಇರಬೇಕು, ಇದ್ರೆ ಮಾತ್ರ ಮಾತಾಡಬೇಕು. ನಾನು ಹಿಂದೆ ಈ ಸಾಮಾಜಿಕ PSI ಆದ ನಂತರ ಸಾಮಾಜಿಕ ಜೀವನದಲ್ಲಿ ಬಂದಾಗ ವಿದ್ಯಾನಂದ ಶೆಣೈ ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಬರೀ ಮಾತಷ್ಟೇ ಅಲ್ಲ, ಅವರ ನಡೆ ನುಡಿ ಜೀವನ ಶೈಲಿ ಅಷ್ಟೇ ಸರಳತೆಯಿಂದ ಕೊಡ್ತಾ ಇತ್ತು. ಇವತ್ತು ಯಾರು ಕೂಡ ಆಲ್ಮೋಸ್ಟ್ ವಿದ್ಯಾನಂದ ಶೆಣೈ ಅಂತ ಅವ್ರಿಗೆ ಬಹುಶಃ ಇವತ್ತಿನ ಜನಗಳಿಗೆ ಯುವಕರಿಗೆ ಗೊತ್ತಿರಲಿಲ್ಲ. ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಕೂಡ ವಿದ್ಯಾನಂದ ಶೆಣೈ ಅಂತ ಹಾಕಿ. ನಾನು ಅವಾಗ ಅವ್ರದ್ದು ಕ್ಯಾಸೆಟ್ ಅನ್ನು ಇಟ್ಕೋತಾ ಇದ್ದೆ ಯಾವತ್ತಿಗೂ ಕೂಡ ನನ್ನ ಕಾರಲ್ಲಿ. ಅವಾಗ ಕಾರಲ್ಲಿ ಕೂಡ
ಕ್ಯಾಸೆಟ್ ಇರ್ತಿತ್ತು ಹಿಂಗೆ ತಿರುಗಿಸಿ, ಅದು ರೀಲ್ಗಳದ್ದು. ಅದಾದ್ಮೇಲೆ CD ಬಂದ್ರು ಕೂಡ ಅವರ ಸಿಡಿಯನ್ನು ನಾನು ಕೇಳ್ತಾ ಹೋಗ್ತಾ ಇದ್ದೆ. ವಿದ್ಯಾನಂದ ಶೆಣೈ ಅವರದು ಭಾರತ ದರ್ಶನ ಅನೇಕ ವಾಲ್ಯೂಮ್ಸ್ಗಳಿದೆ, ದಯವಿಟ್ಟು ಅವುಗಳನ್ನು ಕೇಳಿ. ಆನಂತರ ರಾಜೀವ್ ದೀಕ್ಷಿತ್ ಜಿ, ನನಗೆ ನನ್ನ ಮನೆಯಲ್ಲಿ ಏನಾದರೂ ಸ್ವಲ್ಪ ಇವತ್ತಿಗೂ ಕೂಡ ಟೂತ್ ಪೇಸ್ಟು ಮತ್ತೆ ಕೆಲವೊಂದಿಷ್ಟು ಉಪಯುಕ್ತ ವಸ್ತುಗಳನ್ನು ನಾನು ಸ್ವದೇಶಿ ಬಳಸ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಜೀವ್ ದೀಕ್ಷಿತ್ ಜಿ. ಅವ್ರನ್ನ ಇವತ್ತು ಯಾರೂ ನೆನೆಸ್ಕೊಳ್ಳೋದಿಲ್ಲ. ನಾನು ಒನ್ಸ್ ಅಗೇನ್ ಅವ್ರನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ. ವಿದ್ಯಾನಂದ ಶೆಣೈ ಅವ್ರನ್ನ ಈ 30-40 ವರ್ಷದಿಂದ ಸಂಘಗಳಲ್ಲಿ ಕೆಲಸ ಮಾಡಿದವರು, ದುಡಿದವರಿಗೆ ಗೊತ್ತಿರ್ತದೆ ವಿದ್ಯಾನಂದ ಶೆಣೈ ಅವ್ರ ಬಗ್ಗೆ. ಅವರ ಪರಿಚಯನ ಮತ್ತೆ ನಾನು ಈ ಹೊಸ ಜನರೇಷನ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಈಗ ಅವರಿಲ್ಲ, ವಿದ್ಯಾನಂದ ಶೆಣೈ ಜಿ ಅವರು ಇಲ್ಲ, ರಾಜೀವ್ ದೀಕ್ಷಿತ್ ಜಿ ಅವರು ಕೂಡ ಇಲ್ಲ. ಅವರನ್ನ ಇವು ಏನೋ ಐಟಮ್ ಈ ಕಾಮಿಡಿ ಪೀಸ್ಗಳು ಬಂದ ಮೇಲೆ ಜನ ಅವ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ರು. ಈ ಕಾಮಿಡಿ ಪೀಸ್ಗಳನ್ನ ಅವ್ರನ್ನ ಯಾವತ್ತಿಗೂ ನೆನೆಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಇವ್ರದೇ ಮಾರ್ಕೆಟ್ ಆಗಬೇಕು. ಆದರೆ ನಾನು ವಿದ್ಯಾನಂದ ಜಿ ಶೆಣೈ ಅವ್ರ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಅಂಥವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಎಷ್ಟು ಅದ್ಭುತವಾಗಿ ನಮ್ಮಲ್ಲಿರುವತಕ್ಕಂತಹ ಅಜ್ಞಾನವನ್ನ ಅವರು ಹೊರಗಡೆ ಹಾಕಿ ದೇಶದ ಬಗ್ಗೆ ಒಂದು ಭಾವನೆಗಳನ್ನ ಹುಟ್ಟಾಕ್ತಾರೆ ರಾಜೀವ್ ದೀಕ್ಷಿತ್ ಅವರು, ವಿದ್ಯಾನಂದ ಶೆಣೈ ಅವ್ರನ್ನ. ಆದರೆ ಇಂಥ ಕಾಮಿಡಿ ಪೀಸ್ಗಳು ಏನು ಮಾಡಿಬಿಟ್ರು, ತಮ್ಮ ಮಾರ್ಕೆಟ್, ತಮ್ಮ ಪ್ರಮೋಷನ್ ಮಾಡೋಕ್ಕೋಸ್ಕರ ಸುಳ್ಳುಗಳನ್ನು ಹೇಳಿ, ಅನಾಚಾರಗಳನ್ನು ಮಾಡಿ, ಯಾವುದೇ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿಯ ಮೇಲೆ, ಅವನು ಯಾವನೇ ಆಗಿರ್ಬೋದು, ಅತ್ಯಾಚಾರದ ಪ್ರಕರಣಗಳು ಬಂದರೆ ಅಥವಾ ಯಾವುದೇ ಅಲಿಗೇಷನ್ಸ್ ಬಂದರೆ ಅವ್ರ ಹತ್ರ ಹೋಗಿ ಅವರೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ. ಧರ್ಮದ್ದು, ದೇವರದ್ದು ವೇದಿಕೆ ಸೃಷ್ಟಿ ಮಾಡ್ತಾರೆ. ಇಂಥ ವ್ಯಕ್ತಿಗಳು ಹೋಗಿ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿದು ಬಂದ್ಬಿಡೋದು, ಮುಗೀತಿಷ್ಟೇ. ಅವಾಗ ಜನರನ್ನ ಆ ರೀತಿ ಮಾಡಿ ಒಂದು ಕನ್ವಿನ್ಸ್ ಮಾಡುವಂತಹ ಒಂದು ತಂತ್ರ, ಇದು ತಂತ್ರಗಾರಿಕೆ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ವ್ಯಕ್ತಿ ಮಾಡ್ತಾ ಇರೋದು ಅದನ್ನೇ. ಈಗ ನಮ್ಮ ಡಿಟಾಕ್ಸ್ ದಿನೇಶ್ ಅವರು, ದಿನು ಅವರು ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರು ಒಂದ್ 2-3 ದಿನದ ಹಿಂದೆ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಅಡ್ಡಗಾಲಾಗಬೇಡಿ. ಸೌಜನ್ಯ ಒಂದು ಹೋರಾಟ, ಒಂದು ಸುಡುವಂತ ಬೆಂಕಿ, ಅದಕ್ಕೆ ಅಡ್ಡಗಾಲಾಗಬೇಡಿ. ಯಾರಾದರೂ ಈ ಸೌಜನ್ಯ ಹೋರಾಟಕ್ಕೆ ಅಡ್ಡು ಬಂದ್ರೆ ಸುಟ್ಟು ಹೋಗ್ತೀರಾ. ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಯಾಕಂತ ಹೇಳಿದ್ರೆ ದಿನೇಶ್ ಅವ್ರನ್ನ ನಾನು ಗಮನಿಸಿದಂಗೆ ಒಬ್ಬ ಈಸ್ ಅ ಗುಡ್ ಥಿಂಕರ್. ಅವರು ಯೂಟ್ಯೂಬ್ ಮಾತ್ರ ಅಲ್ಲ, ಈಸ್ ಅ ವೆರಿ ಗುಡ್ ಥಿಂಕರ್. ಯಾವತ್ತಿಗೂ ಕೂಡ ನಾವು ಯಾರಾದರೂ ಈ ತರ ವಿಚಾರವಾದಿಗಳು ಆನಂತರ ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅವಾಗ ಅವ್ರ ಮಾತುಗಳನ್ನು ಕೇಳಬೇಕಾಗುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಅದೆಷ್ಟೋ ಜನ ಬಂದರು ಹಾಳು ಮಾಡೋದಕ್ಕೆ. ಎಲ್ಲರೂ ಕೂಡ ಅವರದೇ ಕ್ಯಾರೆಕ್ಟರ್ಗಳನ್ನು ಹಾಳು ಮಾಡಿಕೊಂಡು ಎಕ್ಸ್ಪೋಸ್ ಆಗಿ ಹೋಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ತರ ಅನೇಕ ಎಂಟ್ರಿಗಳನ್ನು ನೋಡಿದ್ದಾರೆ, ಅನೇಕ ಎಕ್ಸಿಟ್ಗಳನ್ನು ಕೂಡ ನೋಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಸುಳ್ಳು ಈಗ ಏನ್ ಮಾಡಿದ್ರು ಇಷ್ಟು ವರ್ಷ, 13 ವರ್ಷ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಮಾಡಿ, ಯಾರು ನಮ್ಮ ಸಮೀರನ್ ವಿಡಿಯೋ ಆದಮೇಲೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಕ್ ನೋಡಿದ್ರು. ಆನಂತರ ಹಿಂದೂ ವರ್ಸಸ್ ಜೈನ್ ಮಾಡಕ್ ನೋಡಿದ್ರು, ಆಗಲಿಲ್ಲ. ಈಗ ನಿನ್ನೆ ಹಿಂದೂಗಳ ಮಧ್ಯೆ ಜಗಳ ಹಚ್ಚೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಿಂದೂ ನಾಯಕ ಅಲ್ಲ, ಅವರನ್ನ ತಗ್ಸೋದಕ್ಕೆ ಈ ಒಂದಿಷ್ಟು ಒಬ್ಬ ಪೆಂಪು ಇನ್ನೊಬ್ಬ ಪುಂಗಿದಾಸನ್ನ ಕರೆದು ಮಾಡಕ್ ನೋಡಿದ್ರು. ಅದು ಯಾವ ಕಾರಣಕ್ಕೂ ಕೂಡ ಸಕ್ಸಸ್ ಆಗುವುದಿಲ್ಲ, ಯಾವತ್ತಿಗೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಕೆಲವೊಂದಿಷ್ಟು ಬಹಳ ವೈಶಿಷ್ಟ್ಯತೆ ಇರುವಂತಹ ವ್ಯಕ್ತಿ. ಅದು ಸುಮ್ಮನೆ ನಾನು ಅವ್ರ ಹಿಂದೆ ಹೋಗಿಲ್ಲ. ನಾನು ನೋಡ್ದಂಗೆ ನಾನು ಮತ್ತು ಅವರು ಒಟ್ಟಿಗೆ ಹೋಗ್ಬೇಕಾದ್ರೆ, ಶೃಂಗೇರಿಯಿಂದ ಉಜಿರೆಗೆ ಹೋಗ್ಬೇಕಾದ್ರೆ ಆ ಹೊರನಾಡು ಒಂದು ಕ್ರಾಸ್ ಬರ್ತದೆ, ಒಂದು ರೋಡು ಈ SK ಬಾರ್ಡರ್ ಹತ್ರ ಒಂದು ಲೆಫ್ಟಿಗೆ ಹೋದ್ರೆ ಹೊರನಾಡಿಗೆ ಹೋಗುತ್ತೆ, ರೈಟಿಗೆ ಹೋದ್ರೆ ಈ ಕಾರ್ಕಳದ ಕಡೆ ಹೋಗುತ್ತೆ. ಅಲ್ಲಿ ಒಬ್ಬರು ವೆಹಿಕಲ್ಲು ಟೂರಿಸ್ಟ್ ಅಂತ ಬಂದಿದ್ರು, ಇನೋವಾ ವೆಹಿಕಲ್ಲು ಈ ರಸ್ತೆ ಪಕ್ಕದ ಈ ಟ್ರೆಂಚ್ ಇರ್ತದಲ್ಲ, ಟ್ರೆಂಚ್ ಅಲ್ಲಿ ಸಿಕ್ಕಾಕೊಳ್ತು. ಅದ್ರ ಹಿಂದೆ ನಮ್ಮ ವೆಹಿಕಲ್ಲು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ವೆಹಿಕಲ್ಲು. ಪಾಪ ಅವ್ರ ಫ್ಯಾಮಿಲಿ ಅವರು ಆತಂಕಕ್ಕೊಳಗಾಗಿ, ಸರ್ ಯಾರಾದರೂ ದುಡಿಯೇ ಅಂತ ಹೇಳಿ. ಬೇರೆ ಯಾರಾದರೂ ಲೀಡರ್ ಇದ್ರೆ ಅವ್ರ ಹುಡುಗರನ್ನ ಹೇಳ್ತಿದ್ದ, ಇಲ್ಲ ಅಂತಂದ್ರೆ ನಡಿ ಮುಂದೆ ಹೋಗೋಣ ನಡಿ ಅಂತ ಹೇಳ್ತಿದ್ದ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಿಂತ್ಕೊಂಡು ಬರೀ ವೆಹಿಕಲ್ ನಿಲ್ಲಿಸಲಿಲ್ಲ, ಅವ್ರ ಹುಡುಗರಿಗೆ ತಳ್ಳು ಅಂತ ಹೇಳಿಲ್ಲ, ಸ್ವತಃ ಅವರೇ ಆ ವೆಹಿಕಲ್ ಅನ್ನ, ಇನೋವಾನ ತಳ್ಳೋದಕ್ಕೆ ನಿಂತ್ಕೊಂಡ್ರು ನಮ್ಮೆಲ್ಲರ ಜೊತೆಗೆ. ಅದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಅವರ ಹುಡುಗರ ಮೇಲೆ ಏನಾದರೂ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಬರೀ ಭಾಷಣ ಮಾಡಿ ಓಡಿ ಹೋಗುವಂತ ವ್ಯಕ್ತಿತ್ವ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನಾದರೂ ಅವರ ಹುಡುಗನ ಮೇಲೆ ಕೇಸ್ ಆದ್ರೆ ಬೇಲ್ ವ್ಯವಸ್ಥೆ ಮಾಡ್ತಾರೆ.
ಏನಾದರೂ ಪೂರ್ತಿಯಾಗಿ ಕೇಸಿಂದ ಖುಲಾಸೆ ಆಗುವವರೆಗೆ ಆ ವ್ಯಕ್ತಿ ಆ ಹುಡುಗನ ಜೊತೆಗೆ ನಿಂತ್ಕೊಳ್ತಾರೆ. ದಟ್ ಈಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತ್ರ. ಈ ರಾಜ್ಯದಲ್ಲಿ ಆ ಥರ ವ್ಯಕ್ತಿತ್ವ ನೋಡಿದ್ದು ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಕಡೆ ಮಾತ್ರ. ಈ ಏನು ಪುಂಗಿದಾಸ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ ಗೊತ್ತಾ? ನಾನು ನೋಡಿದ್ದೀನಿ. ನಾನು ಯಾಕೆ ಬೇಜಾರಾಗಿ ಈ ಸಂಘಟನೆಯಲ್ಲಿ ಕೆಲಸ ಮಾಡೋದು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಕಾರಣ. ಇವ್ರು ಬೊಬ್ಬೆ ಹೊಡೆದು ಬಿಡ್ತಾರೆ ಭಾಷಣದಲ್ಲಿ. ಸಾಬ್ರು ಹಂಗೆ, ಸಾಬ್ರು ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು. ಹೌದಪ್ಪ, ನಾನು ಕೇಳ್ತಾ ಇದ್ದೀನಿ. ಸಾಬ್ರು ಅದನ್ನ ಮಾಡಿದ್ರು, ಕಲ್ಲು ಹೊಡಿತಾರೆ, ಗಣೇಶ ದೇವಸ್ಥಾನ ಇದಕ್ಕೆ ಮಾಡ್ತಾರೆ. ನಮಗೂ ಸಿಟ್ಟಿದೆ, ನಮಗೂ ಆಕ್ರೋಶ ಇದೆ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಕಾರಣ ಇವರು ಭಾಷಣ ಮಾಡಿರ್ತಾರಲ್ಲ, ಭಾಷಣ ಮಾಡಿ ಓಡಿ ಹೋಗ್ಬಿಡ್ತಾರೆ. ಗಲಾಟೆಗಳಾಗ್ತದೆ. ಗಲಾಟೆ ಆದ ಮೇಲೆ, ದೊಂಬಿಗಳಾದ ಮೇಲೆ ಇವ್ರೇನ್ ಮಾಡ್ತಾರೆ? ಪುಂಗಿದಾಸ್ನಂತವ್ರು ಒಂದಿಷ್ಟು ಜನ ಇದ್ದಾರೆ. ಅವ್ರು ಸೀದಾ ಹೋಗೋದಲ್ಲಿ ಟಿವಿ ಚಾನಲ್ಗೆ, ಮೀಡಿಯಾದವ್ರು ಎಲ್ಲಿರ್ತಾರೆ ಅಲ್ಲಿ ಬೈಟ್ ಕೊಡಕ್ ಹೋಗ್ತಾರೆ. ಆದ್ರೆ ಇವ್ರು ಹೇಳ್ತಾರಲ್ಲ, ಸಾಬ್ರು ಹಂಗ್ ಮಾಡಿದ್ರು, ಸಾಬ್ರು ಕಲ್ಲೆಸಿದ್ರು. ಸಾಬ್ರು ಏನ್ ಮಾಡ್ತಾರೆ ಹೇಳಿ? ಅವರು ಏನ್ ಮಾಡ್ತಾರೆ? ಅವರು ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಯಾರು ಅವರು ಹುಡುಗರನ್ನ ಪೊಲೀಸರು ಹಿಡ್ಕೊಂಡು ಹೋಗಿರ್ತಾರಲ್ಲ, ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿರ್ತಾರೆ. ए हमारे भाई जी वो हमारे लड़का हमारे चोरा जी उसको क्यों मारते ಅವನಿಗೆ ಯಾಕೆ ಹೊಡಿತೀರಿ ಅಂತ ಹೇಳ್ಕೊಳ್ಳೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡಿರ್ತಾರೆ. ಮೊನ್ನೆ ಒಂದು ಉದಯಗಿರಿಯಲ್ಲಿ ನಾನು ನೋಡ್ತಾ ಇದ್ದೆ, ಉದಯಗಿರಿ ಗಲಭೆಯಲ್ಲಿ ಅದು ಯಾರಪ್ಪ ಅವನ ಹೆಸರು ನೆನಪಿಗೆ ಬರಲ್ಲ. ಇವ್ರು ಜಗಳಾಡ್ತಿರ್ತಾರೆ. ಅದು ಯಾವುದೋ ಸುವರ್ಣ ಚಾನಲ್ನಲ್ಲಿ ಅಬ್ದುಲ್ ರಜಾಕ್. ಆ ಅಬ್ದುಲ್ ರಜಾಕ್ ಏನ್ ಮಾಡ್ತಾ ಇದ್ದ? ಉದಯಗಿರಿ ಗಲಾಟೆ ಆದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಹುಡುಗರಿಗೆ ಬೇಲ್ ಕೊಡ್ಸೋದಕ್ಕೆ ಹೋಗಿದ್ದಾನೆ. ಅವ್ನು ನೋಡಿ ಸ್ವಲ್ಪ ಆದ್ರೂ ಕಲಿಬೇಕಲ್ಲ. ಇವರು ದೊಡ್ಡ ದೊಡ್ಡ ಭಾಷಣ ಬಿಗಿದು ಆ ಮೈಕಲ್ಲಿ ಹೂಸ್ ಬಿಟ್ಟು ಗೊಬ್ಬ ಎಬ್ಬಿಸಿ ಹೋಗ್ಬಿಡ್ತಾರೆ ಈ ಪುಂಗಿದಾಸ್ನಂತವ್ರು. ಹಿಂದೂ ಹುಡುಗರಿಗೆ ಒಂದು ಬೇಲ್ ಕೊಡಿಸೋದಕ್ಕೆ ಗತಿ ಯಾವ ಹಿಂದೂ ಲೀಡರ್ಗಳು ಕೂಡ ಬರುವುದಿಲ್ಲ. ಹಿಂದೂ ಹರ್ಷನ ಕೊಲೆ ಮಾಡಿದಂತವನು ಜೈಲಲ್ಲಿ ಬಿರಿಯಾನಿ ತಿಂತಾ ಇದ್ದ. ಶಿಕ್ಷೆ ಕೊಡಿಸಿದ್ರ ಇವರು. ಮಡಿವಾಳ ಸಂಘದ ಕಾರ್ಯಕರ್ತ ಕೊಲೆ ಆಗಿ ಹೋದ, ಶಿಕ್ಷೆ ಆಯ್ತಾ? ಅವನು ಕೊಂದಂತವ್ರಿಗೆ ಎಷ್ಟು ಉದಾಹರಣೆ ಕೊಡ್ಲಿ. ಪ್ರವೀಣ್ ನೆಟ್ಟಾರು ಕೊಂದಂತವನಿಗೆ ಶಿಕ್ಷೆ ಆಯ್ತಾ? ಆಗ್ಲಿಲ್ಲ. ಇವ್ರ ಕೆಲಸ ಏನಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರು ಸಾಯಬೇಕು, ಬಲಿದಾನ ಆಗಬೇಕು, ಜೀವ ಕೊಡಬೇಕು. ಈ ಪುಂಗಿದಾಸ್ನಂತವ್ರು ಬಂದು ಪುಂಗಿ ಊದಿ ಹೋಗ್ಬಿಡ್ಬೇಕಿಷ್ಟೇ. ಇವ್ರು ಹೇಳ್ತಾರ ಸಾಬ್ರು ಹಂಗ್ ಮಾಡಿದ್ರೆ, ಅರೇ ಅವ್ರ ಹತ್ರ ಉದ್ದುದ್ದು ತಲವಾರ್ ಇಟ್ಕೊಂಡು ಓಡಾಡ್ತಾರೆ. ಅವರು ಉದ್ದುದ್ದು ತಲವಾರ್ ಇಟ್ಕೊಂಡು ಓಡಾಡ್ತಾರೆ ಅವರು. ಇವ್ರ ಹತ್ರ ಸೇಬು ಹಣ್ಣು ಕಟ್ ಮಾಡೋ ಅಂತ ಒಂದು ಚಿಕ್ಕ ಚಾಕುನು ಇರಲ್ಲ ಇವ್ರ ಹತ್ರ. ಅವ್ರ ಹತ್ರ ಎಲ್ಲ ಟ್ರೈನಿಂಗು ಕೊಟ್ಟಿರ್ತಾರೆ, ಇವ್ರ ಹತ್ರ ಏನು ಇರಲ್ಲ. ಇವ್ರ ಕೆಲಸ ಏನು? ಈ ಪುಂಗಿದಾಸ್ನಂತವ್ರು ಗೊಬ್ಬ ಎಬ್ಬಿಸಿ ಭಾಷಣ ಬಿಗಿದು ಹೋಗ್ಬಿಡೋದು. ಒಬ್ಬನಿಗೆ ಬೇಲ್ ಕೊಡ್ಸಲ್ಲ. ನಾನು ಯುವ ಮೋರ್ಚಾ ಅಧ್ಯಕ್ಷನಾದಾಗ ಒಂದು 51 ಜನರಿಗೆ ಏನೋ ಅವ್ರ ಮೇಲೆ ಕೇಸ್ ಇತ್ತು, ಅದನ್ನು ವಾಪಸ್ ತೆಗೆಸ್ಕೊಂಡಿದೆ. ಸದಾನಂದ ಗೌಡರು ಸಿಎಂ ಇದ್ರು, ಸಂತೋಷಿ ಅವರು ಜನರಲ್ ಸೆಕ್ರೆಟರಿ ಇದ್ರು. ನಾವು ಥ್ಯಾಂಕ್ಸ್ ಹೇಳಬೇಕು ಅಡ್ವೊಕೇಟ್ ದೊರೆರಾಜು ಅವರಿಗೆ. ಸ್ಟೇಟ್ ಪಿಪಿ ಇದ್ರು, SPP ಇದ್ರು. ಅಷ್ಟು ಜನರ ಮೇಲಿರೋ ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದೀವಿ. ಈಗಿನವರು ಇವ್ರು ಏನಾದರೂ ಆ ಥರ ಕೆಲಸ ಮಾಡ್ತಾರ? ಪ್ರಕರಣ ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಓಡಾಡ್ತಾ ಇದ್ದಾರ? ಕೋರ್ಟಿಗೆ, ಸರ್ಕಾರದ ಮುಂದೆ, ಮಿನಿಸ್ಟರ್ ಮುಂದೆ ಹೋಗ್ತಾರ? ಇವರು ಏನೂ ಮಾಡಲ್ಲ. ಭಾಷಣ ಬಿಗಿಯೋದು, ಬೊಗಳೆ ಬಿಗಿಯೋದು, ಓಡಿ ಹೋಗ್ಬಿಡೋದು, ಕೇಸ್ ಹಾಕೋದು ಹುಡುಗರ ಮೇಲೆ. ಪಾಪ ಅಮಾಯಕ ಹುಡುಗರು ಗೊತ್ತಿರಲ್ಲ, ಜಗಳಾಡ್ತಾವೆ. ಒಂದು ಸಣ್ಣ ಚಾಕುನೂ ಇರಲ್ಲ. ಅವ್ರ ಹತ್ರ ಉದ್ದು ತಲವಾರ ಇರ್ತದೆ. ಹೊಡೆಸ್ಕೊತಾರೆ, ಸಾಯ್ತಾರೆ, ಅಥವಾ ಕೇಸ್ ಹಾಕಿಸ್ಕೊತಾರೆ. ಇವರು ಓಡಿ ಹೋಗ್ಬಿಡೋದು. ಒಂದಿಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಕ್ಯಾಕೆ ಹೊಡಿತಾರೆ, ಸೀಟಿ ಹೊಡಿತಾರೆ. ಅದ್ರ ಸಲುವಾಗಿ ಒಂದಿಷ್ಟು ಭಾಷಣ ಮಾಡಿ ಹೋಗ್ಬಿಡ್ತಾರೆ. ತೀರ್ಥಹಳ್ಳಿಯಲ್ಲಿ 22 ಜನ ಹಿಂದೂ ಕಾರ್ಯಕರ್ತರ ಮೇಲೆ, ಗೋರಕ್ಷಕರ ಮೇಲೆ ಕೇಸ್ ಆಯ್ತು. ಯಾವ MP ಬರಲಿಲ್ಲ, ಹಿಂದೂ MP ಬರಲಿಲ್ಲ, ಯಾವ ಹಿಂದೂ MLA ಬರಲಿಲ್ಲ, ಹಿಂದೂ ಲೀಡರ್ ಬರಲಿಲ್ಲ, ಯಾರೂ ಬರಲಿಲ್ಲ. ಊರಿಗೆ ಹೋಗಿ ಮನೆಗೆ ಹೋಗಿ ಪೊಲೀಸರು ಇಟ್ಕೊಂಡು ಬಂದ್ರು ಅವ್ರನ್ನ. ಎಷ್ಟೋ ಜನ ಊರೇ ಬಿಟ್ಟರು. ಒಬ್ಬ ಲೀಡರ್ ಬರಲಿಲ್ಲ, ಒಬ್ಬ ಹಿಂದೂ ಲೀಡರ್ ಬರಲಿಲ್ಲ. ಇವ್ರ ಕೆಲಸ ಏನು? ಪುಂಗಿದಾಸನ ಕೆಲಸ ಬೊಗಳೆ ಬಿಡೋದು, ಭಾಷಣ ಬಿಡೋದು, ಹೂಸ್ ಬಿಟ್ಟು ಮೈಕಲ್ಲಿ ಹೂಸ್ ಬಿಟ್ಟು ಗೊಬ್ಬ ಎಬ್ಬಿಸಿ ಓಡಿ ಹೋಗ್ಬಿಡೋದು. ಅದರ ಸಲುವಾಗಿ ಇವತ್ತು ಹಿಂದೂ ಸಂಘಟನೆಗಳು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಯಾರೂ ಕೂಡ ಯಾವೊಬ್ಬ ಹಿಂದೂ ಕಾರ್ಯಕರ್ತ, ಹಿಂದೂ ಅಭಿಮಾನಿ, ಹಿಂದೂ ಲೀಡರ್ಗಳನ್ನ ನಂಬುತ್ತಾ ಇಲ್ಲ. ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವತ್ತಿಗೂ ಕೂಡ ಕೇಸ್ ಹಾಕಿಸಿ ಓಡಿ ಹೋದಂತ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲ. ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ನೀವು ಎಷ್ಟೇ ಪ್ರಯತ್ನ, ನಿನ್ನೆನೂ ಕೂಡ ಅದೇ ಪ್ರಯತ್ನನೇ ಮಾಡ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಹಾಳು ಮಾಡಿಬಿಟ್ರೆ ಸೌಜನ್ಯ ಹೋರಾಟನ ಹಾಳು ಮಾಡಿಬಿಟ್ಟಂಗೆ ಅಂತ ಇವರ ಭ್ರಮೆ.
ಮತ್ತೆ ಸ್ಲೋಗನ್ ನೋಡಿದೆ ನಿನ್ನೆ ಟಿ ಶರ್ಟ್ ಮೇಲೆ, ನೀವು ನೋಡಿರ್ಬೋದು, ನಾನು ಹಿಂದೂ ನಾನು ಜೈನ್. ಟಿ ಶರ್ಟ್ ಮೇಲೆ ಬರೆದಿದ್ದು. ಈ ಪರಮ ಪೂಜ್ಯರು ಅಂತ ಅನಿಸ್ಕೊಳ್ತಾರಲ್ಲ ಅವರಿಗೆ ನಾನು ಕೇಳ್ತಾ ಇದ್ದೀನಿ, ಇದೇ ಮಾತನ್ನ ಈ ಟಿ ಶರ್ಟ್ ಮೇಲೆ ಏನು ಹಾಕ್ಸಿದಿರಲ್ಲ ನೀವು, ನಾನು ಹಿಂದೂ ನಾನು ಜೈನ್ ಅಂತ ಹೇಳಿ, ಸುಪ್ರೀಂ ಕೋರ್ಟ್ ಅಫಿಡವಿಟ್ನಲ್ಲಿ ಇದನ್ನ ಯಾಕೆ ಕೊಡಬಾರ್ದಾಗಿತ್ತು ನೀವು? ದೇವಸ್ಥಾನ ಹಿಂದೂಗಳದ್ದು ಅಂತ ಹೇಳಿ ಹಿಂದೂ ಎಂಡೋಮೆಂಟ್ ಆಕ್ಟ್ ಬೋರ್ಡ್ ಇದು ಹಿಂದೂಗಳದ್ದು ಅಂತ ಹೇಳಿದಾಗ ಏನಂತ ಕೊಟ್ರಿ ನೀವು? ಈ ಕುಟುಂಬದವರು ನಾವು ಹಿಂದೂಗಳಲ್ಲ, ದೇವಸ್ಥಾನದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕಿಲ್ಲ. ಇಲ್ಲಿ ಇದೆ ನೋಡಿ, ವರ್ಡ್ ಬೈ ವರ್ಡ್ ಹೇಳ್ತಾ ಇದ್ದೇನೆ. ಪ್ಯಾರಾ ನಂಬರ್ 4 ಅಲ್ಲಿ ನೀವು ಕೊಟ್ಟಂತ ಅಫಿಡವಿಟ್ ಅಲ್ಲಿ ನಿಮ್ಮ ಅಡ್ವೊಕೇಟ್ ವಾದ ಮಾಡಿದ್ದೇನು ಅಂತ ಹೇಳಿದ್ರೆ ಪ್ಯಾರಾ ನಂಬರ್ 4 ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ವೆಬ್ಸೈಟ್ ನಲ್ಲಿನೇ ಇದೆ. ಹಿಂದೂ ಕೆನಾಟ್ ಕ್ಲೇಮ್ ಎನಿ ರೈಟ್ ಆಫ್ ವರ್ಷಿಪ್ ಅಟ್ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕನ್ನ ಕೇಳುವಂತಿಲ್ಲ. ಟೆಂಪಲ್ ಈಸ್ ಅ ಜೈನ್ ಇನ್ ಕ್ಯಾರೆಕ್ಟರ್. ಆ ಟೆಂಪಲ್ ಅಂತ ಹೇಳಿದ್ರೆ ಇದು ಜೈನರ ಪ್ರಾಪರ್ಟಿ. ಇಟ್ಸ್ ಅ ಜೈನ್ ಇನ್ಸ್ಟಿಟ್ಯೂಟ್. ಇಟ್ ಈಸ್ ನಾಟ್ ಅ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಇದು ಹಿಂದೂ ಧಾರ್ಮಿಕ ಕೇಂದ್ರ ಅಲ್ಲವೇ ಅಲ್ಲ ಅಂತ ಬರೆದಂತವರು ನೀವು. ಕೋರ್ಟ್ ಅಲ್ಲಿ ಅಫಿಡವಿಟ್ ಅಲ್ಲಿ ಬರೆದಂತವರು ಟಿ ಶರ್ಟ್ ಅಲ್ಲಿ ಏನಂತ ಹಾಕಿಸ್ತೀರಿ? ನಾಚಿಗೆಟ್ಟವ್ರು ನೀವು. ನಾನು ಹಿಂದೂ ನಾನು ಜೈನ್, ಯಾವ್ದನ್ನ ನಂಬಬೇಕು? ಅಧಿಕೃತ ಯಾವುದು? ಟಿ ಶರ್ಟ್ ಅಲ್ಲಿ ಹಾಕಿಸಿದ್ದು ಪ್ರಿಂಟ್ ಅಧಿಕೃತನ, ಅಥವಾ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ನಲ್ಲಿ ಬಾಂಡ್ ಪೇಪರ್ ಅಲ್ಲಿ ಅಫಿಡವಿಟ್ ಮೂಲಕ ಬರೆದಿದ್ದಂದು ಅಧಿಕೃತನ? ಬುದ್ಧಿವಂತರಿದ್ದವರು ಯೋಚನೆ ಮಾಡಿ. ನಿನ್ನೆ ಹಾಕೊಂಡ್ಬಿಟ್ರೆ ಎಲ್ಲಾರು ನಾನು ಹಿಂದೂ ನಾನು ಜೈನ್. ನನಗನ್ಸುತ್ತೆ ಇವ್ರ ಕನ್ಫ್ಯೂಷನ್ ಐತಿ, ಇವ್ರು ಹಿಂದೂಗಳಿಗೆ ಅಥವಾ ಜೈನರಿಗೆ ಅಂತ ಹೇಳ್ಕೊಂಡು ಕನ್ಫ್ಯೂಷನ್. ಎಷ್ಟೋ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅದು ಹೆಂಗೆ? ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಒಂದೊಂದು ಪೆಗ್ಗು, ಒಂದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಹೇಳಿಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಹೋಗ್ಬೇಕು ಪೆಗ್, ಅದು ಕೂಡ ವೈರಲ್ ಆಗ್ತಾ ಇದೆ ವಿಡಿಯೋ. ಇವರು ಹಣೆ ಬರ, ಬಾರಿಗೆ ಹೋಗ್ಬೇಕು, ದುಡ್ಡು ಕೊಡಬೇಕು, ಪೆಗ್ ಕೊಡಿಬೇಕು, ಟಿ ಶರ್ಟು ನಾನು ಹಿಂದೂ ನಾನು ಜೈನ್ ಕುಡಿದು ರಾಮೋತ್ಸವಕ್ಕೆ ಹೋಗ್ಬೇಕು. ಈ ಪುಂಗಿದಾಸನ ಮಾತು ಕೇಳಕ್ಕೆ, ಕೇಕೆ ಹೊಡೆಯೋದಕ್ಕೆ. ಇದು ರಾಮೋತ್ಸವ. ರಾಮ ಯಾವತ್ತಿಗೂ ಕೂಡ ಅತ್ಯಾಚಾರಿಗಳ ರಕ್ಷಣೆ ಮಾಡೋದಕ್ಕೆ ನನ್ನ ಭಾಷಣ ಮಾಡಿ ಅಂತ ಹೇಳಿಲ್ಲ. ಕೃಷ್ಣನು ಕೂಡ ಹೇಳಿಲ್ಲ, ಹನುಮಂತನು ಕೂಡ ಹೇಳಿಲ್ಲ. ಆದರೆ ಅವರ ಹೆಸರಿಟ್ಕೊಂಡು ಯಾವ ರೀತಿ ಒಂದು ಹೋರಾಟವನ್ನು ಹಾಳು ಮಾಡೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ, ಪಿಂಪ್ಗಳನ್ನ ಪುಂಗಿದಾಸಗಳನ್ನ ಇಟ್ಕೊಂಡು ಅನ್ನೋ ಆ ಒಂದು ಏನು ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಕುಸುಮಾವತಿಯವರು, ತಾಯಿ ಕುಸುಮಾವತಿ ನಮ್ಮೆಲ್ಲರಿಗೂ ಕೂಡ ತಾಯಿನೇ, ಅವರು ತಾಯಿಯ ಸಮಾನಳಾದಂಥವಳು. ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ರು, ಬಂದಿದ್ರು. ಬೆಳ್ತಂಗಡಿಯ ಒಕ್ಕಲಿಗ ಸಮುದಾಯದ ಒಂದು ಕಾರ್ಯಕ್ರಮ. ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು, ಒಕ್ಕಲಿಗ ನಾಯಕರು ಅಂತ ಕರೆಸಿದ್ರು. ಕುಸುಮಾವತಿ, ತಾಯಿ ಕುಸುಮಾವತಿ ಕೂಡ ಹೋಗಿ ಅವರ ಕುಟುಂಬದ ಸದಸ್ಯರ ಜೊತೆಗೆ ಒಂದು ವಿಶಿಷ್ಟತೆ ಅಂತ ಹೇಳಿದರೆ, ಎಲ್ಲೇ ಹೋರಾಟ ನಡೆದರೂ ಕೂಡ ಇಡೀ ಪರಿವಾರದ ಎಲ್ಲಾ ಸದಸ್ಯರು ಕೂಡ ಒಟ್ಟಾಗಿ ಹೋಗ್ತಾರೆ. ಇವತ್ತಿಗೂ ಕೂಡ ಹೋಗಿದ್ರು. ಹೋದಾಗ ಪೂರ್ತಿ ಎಳೆಯಾಗಿ ಅವರ ಕುಟುಂಬಕ್ಕೆ, ಸೌಜನ್ಯಾಳ ಕುಟುಂಬಕ್ಕೆ ಏನು ಕಿರುಕುಳವನ್ನು ಕೊಟ್ಟರು ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬರೆದು ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಹಿರಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅಂತ ಹೇಳಿದರೆ ಕಿರುಕುಳಗಳ ಬಗ್ಗೆ ಬಹುಶಃ ಅವರು ಹೇಳಿದ್ದಾರೆ. ನಾನಿನ್ನೂ ಏನು ಡೀಟೇಲ್ಸ್ ಗೊತ್ತಿಲ್ಲ ನನಗೆ, ಯಾವ್ಯಾವ ರೀತಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಹೇಳಿದರು. ಅದೊಂದು ಕಾಪಿನೂ ಕೂಡ ನನಗೆ ಕಳಿಸ್ಕೊಟ್ರು. ಕಿರುಕುಳ ಎಷ್ಟು ಕೊಟ್ಟರು ಅಂತ ಹೇಳಿದರೆ, ಯಾವಾಗ ಸೌಜನ್ಯ ಪ್ರಕರಣ ಆಗುತ್ತೆ ಅದಾದ ನಂತರ ಈ ಧರ್ಮಸ್ಥಳದ ಒಬ್ಬ ಅಧಿಕಾರಿ ಬರ್ತಾನೆ, ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈ ಕುಸುಮಾವತಿಗೆ, ಸೌಜನ್ಯ ತಾಯಿಗೆ ಹುಚ್ಚು ಹಿಡಿದಿದೆ ಅಂತೇಳಿ ಕೂಡಿ ಹಾಕಿರ್ತಾನೆ, ನೀನು ಸ್ಟೇಟ್ಮೆಂಟ್ ಕೊಡಬೇಡ ಅಂಥೇಳಿ. ಆಮೇಲೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಹೋಟೆಲ್ ಇರ್ತದೆ, ವಿಠಲ್ ಗೌಡ್ರು. ಸೌಜನ್ಯಾಳು ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ, ಯಾವಾಗ ಫ್ರೀ ಇರ್ತದೆ, ತನಗೆ
ಒಂದು ಬಟ್ಟೆ ತಗೊಳ್ಬೇಕು ಅಂತ ಆಸೆ ಇರ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ಕನಸಿಟ್ಕೊಂಡಿರ್ತಾಳೆ. ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಬೇಕು, ಅಲ್ಲಿ ಹೋಗಬೇಕಾದ್ರೆ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಹೊಸ ಬಟ್ಟೆ ನನಗೆ ಯಾರೋ ಕೊಡಿಸೋದು ಬೇಡ, ನನ್ನ ಮಾವನ ಹೋಟೆಲ್ನಲ್ಲಿ ನಾನು ಕೆಲಸ ಮಾಡಿ ಅದರಲ್ಲಿ ಬಂದಂಥ ಸಂಭಾವನೆಯಿಂದ ನಾನು ಹೊಸ ಫ್ರಾಕ್ ತಗೊಳ್ತೀನಿ ಅಂತೇಳಿ ದುಡಿಯೋದಕ್ಕೆ ಹೋದಂತಹ ಹೋಟೆಲ್ ಅದು. ಆ ಹೋಟೆಲನ್ನು ಕಿತ್ತು ಹಾಕಿಸ್ತಾರೆ ಈ ಧರ್ಮಾಧಿಕಾರಿಗಳು. ಒಂದು ಬಟ್ಟೆ ಅಂಗಡಿ ಇರ್ತದೆ, ಆ ಬಟ್ಟೆ ಅಂಗಡಿನೂ ಕೂಡ ಕಿತ್ತು ಹಾಕಿಸ್ತಾರೆ ಪ್ರಕರಣ ಆದಮೇಲೆ. ಅದಾದ ನಂತರ ನಿಡ್ಲೆ ಹತ್ರ ಒಂದು ಹೋಟೆಲ್ ಹಾಕ್ತಾರೆ ವಿಠಲ್ ಗೌಡರು. ಆ ಹೋಟೆಲ್ ಕೋವಿಡ್ ಟೈಮಲ್ಲಿ ಆ ಹೋಟೆಲ್ ಎದುರುಗಡೆನೆ ಒಂದು ಟ್ರೆಂಚ್ ಮಾಡಿಸ್ತಾರೆ, ಬೇಕಂತಲೇ ಅಲ್ಲಿ ಯಾರು ಬರಬಾರ್ದು ಅಂತೇಳಿ ಒಂದು ಟ್ರೆಂಚ್ ಹಾಕಿಸ್ತಾರೆ. ಒಂದ ಎರಡ ಯಾರಾದರೂ ಕುಸುಮಾವತಿಯವ್ರ ಮನೆಗೆ, ಪಾಂಗಳದ ಮನೆಗೆ ಹೋದ್ರೆ, ಊರವ್ರು ಹೋದ್ರೆ ಅವ್ರ ಮನೆಗೆ ಹೋಗಬೇಡಿ, ಅವ್ರ ಮನೆಗೆ ಹೋಗಬಾರ್ದು, ಅವ್ರ ಮನೆಗೆ ಹೋದ್ರೆ ಸರಿ ಇರಲ್ಲ. ಚಂದಪ್ಪ ಗೌಡರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಯಾವುದೇ ಕೆಲಸಗಳನ್ನು ಸಿಗಲಾರ್ದಂಗೆ ಮಾಡ್ತಾರೆ. 2023 ಆಗಸ್ಟ್ರಲ್ಲಿ ಉಜಿರೆಯಲ್ಲಿ ಇವರು ದೊಡ್ಡದೊಂದು ಡ್ರಾಮಾ, ನಿನ್ನೆ ರಾಮೋತ್ಸವ ಡ್ರಾಮಾ ಮಾಡಿದ್ರಲ್ಲ, ಅದೇ ತರ ಒಂದು ಡ್ರಾಮಾ ಮಾಡ್ತಾರೆ. ನಾವು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಎಂಪಿಗಳನ್ನ, ಶಾಸಕರನ್ನ, ಸಚಿವರನ್ನ ಕರೆಸಿ ದೊಡ್ಡದು ಡ್ರಾಮಾ ಮಾಡ್ತಿರ್ತಾರೆ. ಕುಸುಮಾವತಿ ಇವರಿಗೆ ಕೂಡ ಕರೆದಿರಲ್ಲ. ಕುಸುಮಾವತಿ ತಾಯಿ ಕುಸುಮಾವತಿ ಅವರು ಅವರ ಮಕ್ಕಳನ್ನ ಕರ್ಕೊಂಡು ಹೋಗಿ ವೇದಿಕೆಗೆ ಹೋಗಬೇಕಾದ್ರೆ ಆ ಮಹಾವೀರ್ ಜೈನ್ ಅನ್ನೋನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಎಳೆದು ತಳ್ತಾನೆ. ಅವನ ಮೇಲೆ ಕೇಸ್ ಆದರೂ ಕೂಡ ಯಾವುದೇ ಕ್ರಮವನ್ನು ಕೂಡ ಅಲ್ಲಿಯ ಪೊಲೀಸರು ತಗೊಳ್ಳೋದಿಲ್ಲ ಇದುವರೆಗೂ. ಆ ಎಲ್ಲಗಳನ್ನು ಕೂಡ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ, ಒಕ್ಕಲಿಗ ಸಂಘದ ಗಮನಕ್ಕೂ ಕೂಡ ತಂದಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಆಗಿದ್ದು ಒಂದು ಒಳ್ಳೆಯ ಬೆಳವಣಿಗೆ. ಒಕ್ಕಲಿಗ ಸಂಘದವರು ಮಾಡಿದ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣ ಆದ್ಮೇಲೆ ಇವರು ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿದವರೇ. ಬಾಬು ಗೌಡರಾಯ್ತು, ಚಂದಪ್ಪ ಗೌಡರಾಯ್ತು, ಕುಸುಮಾವತಿ ಅವರಾಗ್ಲಿ ಎಲ್ಲರೂ ಕೂಡ ಒಕ್ಕಲಿಗ ಸಂಘದಲ್ಲಿ ಕೆಲಸ ಮಾಡಿದವರೇ, ದುಡಿದವರೇ. ಆದರೆ ಯಾವಾಗ ಪ್ರಕರಣ ಆಯಿತು ಅವ್ರನ್ನ ಈ ಸಂಘದಿಂದ ಹೊರಗಡೆನೆ ಇಟ್ಟರು ಪೂಜ್ಯರ ಆದೇಶದ ಮೇಲೆ. ಆದರೆ ಇವತ್ತು ಅವ್ರನ್ನ ಕರೆಸಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಆದರೆ ಅವರ ಧ್ವನಿಯನ್ನ ರಾಜ್ಯ ಸರ್ಕಾರ ಯಾರು ಕೇಳ್ತಾ ಇದ್ದಾರೆ? ಒಬ್ಬ ಲೀಡರ್ಗಳು ಕೂಡ, ಒಬ್ಬ ಒಕ್ಕಲಿಗ ಲೀಡರು, ಒಕ್ಕಲಿಗ ನಾಯಕ ಕುಸುಮಾವತಿ ಅವ್ರ ಮನೆಗೆ ಬರಲಿಲ್ಲ. ಪಾಂಗಳದಲ್ಲಿ ಸೌಜನ್ಯ ಮನೆಗೆ ಬರಲಿಲ್ಲ. ಬರೀ 1.5-2 ಕಿಲೋಮೀಟರ್ ಧರ್ಮಸ್ಥಳದಿಂದ ಎಲ್ಲರೂ ಹೋಗ್ತಾರೆ, ಅವ್ರ ಕಾಲು ಬಿದ್ದು ಬರ್ತಾರೆ. ಧರ್ಮಸ್ಥಳದಲ್ಲಿ ಆ ಬಡ್ಡಿ ಪೂಜ್ಯರು ಕಾಲು ಬಿದ್ದು ಬರ್ತಾರೆ. ಅವ್ರ ಮನೆಗೆ ಒಬ್ರು ಕೂಡ ಹೋಗಲಿಲ್ಲ. ಆದರೂ ಕೂಡ ನೋಡೋಣಂತೆ ಮುಂದೆ ಏನು ಬೆಳವಣಿಗೆ ಆಗುತ್ತಂತೇಳಿ. ಕುಸುಮಾವತಿ ಅವರು ಬಹಳ ನೇರವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಕೊಲೆ ಆದರೂ ಪರವಾಗಿಲ್ಲ, ನಾನು ಸತ್ತು ಹೋದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾನು ಹೋರಾಟ ನಡೆಸ್ತೀನಿ. ಅವರಿಗೆ ಯಾಕೆ ಇಷ್ಟು ಕಿರುಕುಳ ಪ್ರಾರಂಭ ಆಗಿತ್ತು ಅಂತ ಹೇಳಿದ್ರೆ, ಘಟನೆ ನಡೆದು ಸ್ವಲ್ಪ ದಿನಕ್ಕೆ ಹೇಳಿ ಕಳಿಸಿದ್ರು. ಈ ನಕಲಿ ದೇವಮಾನವರು ಹೇಳಿ ಕಳಿಸಿದ್ರು. ಯಾರ ಕಡೆ ಅಂತ ಹೇಳಿದ್ರೆ ಕುಸುಮಾವತಿಯ ದೊಡ್ಡಪ್ಪನ ಕಡೆ ಅಂತ ಹೇಳಿ ಕಳಿಸಿದ್ರು. ನೋಡಿ, ಸೌಜನ್ಯ ಕೇಸ್ ಏನಿದೆ ಅದು ನಮ್ಮ ಮನೆಯವ್ರ ಕಡೆ ಅಂತಾನೆ ಆಗಿದೆ, ನಮ್ಮ ಮನೆಯವರೇ ಮಾಡಿದ್ದು, ಬಿಟ್ಬಿಡಿ, ಈಗ ಹೋರಾಟ ಮಾಡೋದು ಬೇಡ, ಚೆನ್ನಾಗಿರೋಣ, ನಾವು ನಿಮಗೇನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸೌಜನ್ಯ ಮನೆಯಲ್ಲಿರುವಂತ ಅವರ ತಂದೆ, ತಾಯಿ, ತಾತ, ಅಜ್ಜಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ಹೋರಾಟಕ್ಕೆ ಮುನ್ನಿಟ್ಕೊಂಡ್ರು. ಇದು ಸೌಜನ್ಯ ಮನೆಯವರ ಒಂದು ದಿಟ್ಟ ನಿಲುವಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಮಾತ್ರ ಇವತ್ತು ಈ ಹೋರಾಟ ಇಷ್ಟೊಂದು ದೊಡ್ಡದಾಗಿ ನಡೆದಿದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಅವರ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಇವರು ಮಾಡ್ತಾ ಇದಾರಲ್ಲ ಹಿಂದೂ ವರ್ಸಸ್ ಜೈನ್ ರೀ, ನಾನು ಹಿಂದೂ ನಾನು ಜೈನ್ ಅಂತಿರಲ್ಲ. ಜೈನ ಧರ್ಮ ಯಾವತ್ತಿಗೂ ಕೂಡ ಇಡೀ ದೇಶ ಅಲ್ಲ, ಇಡೀ ಜಗತ್ತು ಗೌರವ ಕೊಡುವಂತ ಧರ್ಮ ಅದು. ನಾನು ನೋಡ್ದಂಗೆ, ವೈಯಕ್ತಿಕವಾಗಿ ನೋಡ್ದಂಗೆ, ಮತ್ತೆ ಒನ್ಸ್ ಅಗೇನ್ ಧಾರವಾಡಕ್ಕೆ ಬರ್ತೀನಿ ನಾನು. ಮರುದರ್ ಪ್ಯಾವ್ ಅಂತ ಹೇಳಿ ಇದೆ ಒಂದು, ಈಗ ಪೂರ್ತಿ ಅದೇನಿಲ್ಲ, ಮೋಸ್ಟ್ಲಿ ಡೆಮಾಲಿಷನ್ ಮಾಡೋ ಇದಕ್ಕೆ ಬಂದಿದೆ. ಜೈನರು ಅವರ ಕೊಡುಗೆ ಸಾಕಷ್ಟಿದೆ, ದೇಶಕ್ಕಿರ್ಬೋದು, ಇಡೀ ಜಗತ್ತಿಗಿರ್ಬೋದು. ಆದರೆ ಒಂದು ಕ್ಯಾರೆಕ್ಟರ್ ನಾನು ನೋಡಿದ್ದು ಜೈನರಲ್ಲಿ, ಯಾವುದೇ ವಿಕೋಪಗಳಾದರೆ, ಯಾವುದೇ ಸಮಸ್ಯೆಗಳಾದರೆ ಕೈ ಮುಚ್ಚಿ ಕೊಡ್ತಾರೆ ಅವರು. ಕೋವಿಡ್ ಅಲ್ಲಿ ನಾನು ನೋಡಿದ್ದೀನಿ, ಬೆಂಗಳೂರಲ್ಲಿ ನಾನು ಇನ್ಚಾರ್ಜ್ ಇರಬೇಕಾದ್ರೆ, ಈ ಕೋವಿಡ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಎಷ್ಟೋ ಜನ ಜೈನರು ಬಂದರು,
ಇದು ನಮ್ಮ ಕಡೆಯಿಂದ ಇಷ್ಟು ಹಣ್ಣು, ಇಷ್ಟು ಬಿಸ್ಕೆಟ್, ಇಷ್ಟು ನೀರು ಪ್ಯಾಕೆಟ್, ಯಾರೊಬ್ರು ಕೂಡ ನನ್ನ ಹೆಸರು ಹೇಳಿ, ನನ್ನ ಹೆಸರು ಅನೌನ್ಸ್ ಮಾಡಿ ಅಂತ ಯಾವತ್ತಿಗೂ ಕೂಡ ಯಾವೊಬ್ಬ ಮುಖಂಡರು ಕೂಡ ಹೇಳಿಲ್ಲ. ಯಾವ ಜೈನ್ ಸಮುದಾಯದವರು ಕೂಡ ಹೇಳಿಲ್ಲ ನಮ್ಮ ಹೆಸರು ಹೇಳಿ ಅಂತ ಹೇಳಿ. ಅದು ಜೈನರ ಒಂದು ವಿಶೇಷತೆ. ಕೊಡುಗೈ ದಾನಿಗಳು ಯಾವತ್ತಿಗೂ ಕೂಡ ಹೆಸರಿಗೋಸ್ಕರ ಮಾಡುವಂಥವ್ರು ಅಲ್ಲ. ಇವ್ರ ರೀತಿ ಏನೋ ನಾವು ಅನ್ನದಾನ ಮಾಡಿಬಿಟ್ಟೆವು, ಒಂದೊಂದು ಸೀಟಿಗೆ 2 ಕೋಟಿ ತಗೊಳ್ತಾರೆ ದುಡ್ಡು. SDM ಅಲ್ಲಿ 2 ಕೋಟಿ 3 ಕೋಟಿ, ಮೆಡಿಕಲ್ ಇದಕ್ಕೆ, ರೇಡಿಯಾಲಜಿಗೆ 3 ಕೋಟಿ, ಇಷ್ಟು ಹೇಳಿ ನಾವು ಅನ್ನದಾನ ಮಾಡಿದೆವು, ನಾವು ವಿದ್ಯಾದಾನ ಮಾಡಿದೆವು. ಇವರು ಜೈನ ಪರಂಪರೆಗೆ ವಿರುದ್ಧ, ಇವರು ಜೈನ ಸಂಸ್ಕೃತಿಗೆ ವಿರುದ್ಧ. ಇವರು ಜೈನರು ಯಾವತ್ತಿಗೂ ಕೂಡ ಹಿಂಸೆಯನ್ನ ಅತಿ ಹೆಚ್ಚು ವಿರೋಧ ಮಾಡೋರು ಮತ್ತು ಪಾಲನೆ ಮಾಡೋರು ಜೈನರು. ಆದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದಂಥ ಕುಟುಂಬ ಇದು. ಅತ್ಯಾಚಾರ ಮಾಡಿದವರು ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್ ಅಂತ ಹೇಳಿಬಿಟ್ರೆ ಬೆಳತಂಗಡಿಯವರು ಏನ್ ಮಾಡಿಬಿಟ್ರು ನಮ್ಮ ಮೇಲೆ, ಜೈನರಿಗೆ ಅಂದ್ಬಿಟ್ರು, ಜೈನರಿಗೆ ಅವಮಾನ. ಅರೆ, ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದಂತ ತೀರ್ಥಂಕರು, ಮಹನೀಯರು, ಪೂಜ್ಯರು. ಉದಯ್ ಜೈನ್ ಜೈನ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಮಲ್ಲಿಕ್ ಜೈನ್ ಸ್ಥಾಪನೆ ಮಾಡಲಿಲ್ಲ. ಅವರು ಅಪವಾದ. ಈ ಕುಟುಂಬ ಈ ಜೈನ್ ಸಂಸ್ಕೃತಿಗೆ, ಜೈನ್ ಧರ್ಮಕ್ಕೆನೆ ಈ ಕುಟುಂಬ ಒಂದು ಅಪವಾದ. ಅತ್ಯಂತ ಪವಿತ್ರವಾದಂತಹ ಧರ್ಮ ಅದು, ಶಾಂತಿ ಪಾಲನೆ ಮಾಡುವಂತ ಧರ್ಮ, ಅದು ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಯಾಕೆ ನಾವು ಜೈನ್, ಯಾಕೆ ಈಗ ಗೊತ್ತಾಯ್ತಾ ನಿಮಗೆ ನಾವು ಜೈನ್, ನಾವು ಹಿಂದೂ ಅಂತ ಹೇಳಿ? ಅಂದ್ರೆ ಈಗ ಜೈನ್ ವರ್ಸಸ್ ಹಿಂದೂ ಮಾಡಕ್ ಹೊಂಟವ್ರು ಇವರು, ಹಿಂದೂ ವರ್ಸಸ್ ಮುಸ್ಲಿಂ ಮಾಡಕ್ ಹೊಂಟವ್ರು ಇವರು, ಮತ್ತೆ ಹಿಂದೂ ವರ್ಸಸ್ ಹಿಂದೂ ಮಾಡಕ್ ನೋಡಿದ್ರು. ಆಕ್ಚುಲಿ ಇದು ಜೈನ್ ವರ್ಸಸ್ ಹಿಂದೂ ಅಲ್ಲ, ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ, ಹಿಂದೂ ವರ್ಸಸ್ ಹಿಂದೂ ಅಲ್ಲ. ಈ ಹೋರಾಟ ಇರುವುದು ಅತ್ಯಾಚಾರಿಗಳು ವರ್ಸಸ್ ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿನೇ ನ್ಯಾಯ ಕೊಡಿಸೋದಕ್ಕೆ ಎದ್ದು ನಿಂತಿದ್ದಾರೆ. ದಯವಿಟ್ಟು ನಾನು ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅಣ್ಣಪ್ಪಯ್ಯ ಸ್ವಾಮಿಯ ಚರಿತ್ರೆಯನ್ನ ಒಂದು ಸಾರಿ ಎಲ್ಲರೂ ಓದಿ. ಸ್ವಾಮಿ ನಿತ್ಯಾನಂದರು, ಚಿಕ್ಕಮಗಳೂರಿನ ಸ್ವಾಮಿ ನಿತ್ಯಾನಂದರು ಬಹಳ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಅಣ್ಣಪ್ಪಯ್ಯರು ಯಾರು ಅಂತ ಹೇಳಿ. ಅನೇಕ ವರ್ಷಗಳ ಹಿಂದೆ ಇಡೀ ದೇಶವನ್ನ ಸುತ್ತಿ, ಬರಿಗಾಲಲ್ಲಿ ಸುತ್ತಿ, ನ್ಯಾಯದ ಬಗ್ಗೆ, ಧರ್ಮದ ಬಗ್ಗೆ, ಸತ್ಯ ಧರ್ಮದ ಬಗ್ಗೆ, ಆದಿಶಂಕರಾಚಾರ್ಯರಕ್ಕಿಂತಲೂ ಕೂಡ ಮುಂಚೆನೆ ಇಡೀ ದೇಶವನ್ನ ಪ್ರವಾಸ ಮಾಡಿ, ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿ ನ್ಯಾಯದ ಬಗ್ಗೆ ಪ್ರಚಾರ ಮಾಡಿದಂಥವರು, ನ್ಯಾಯದ ಪ್ರಚಾರಕರು ಅಣ್ಣಪ್ಪಯ್ಯ ಸ್ವಾಮಿಯವರು. ಕೊನೆಗೆ ಅವರು ಪಾವಂಜೆಯಲ್ಲಿ ಅವರು ಲೀನರಾಗ್ತಾರೆ. ಈ ಹೋರಾಟದ ಒಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ಇದಕ್ಕೆ ಎಲ್ಲಿಯೂ ಕೂಡ ಹಿಂಸೆಗೆ, ಗಲಭೆಗೆ ಅವಕಾಶ ಇಲ್ಲ. ಹೀಗಾಗಿ ಇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಅತ್ಯಾಚಾರಿಗಳ ಕಡೆಯವರು ಏನಾದರೂ ಈ ತರ ನಮ್ಮನ್ನ ಕೆಲ್ಸೋದಕ್ಕೆ ನೋಡ್ತಾ ಇದ್ದಾರೆ. ಎಷ್ಟೋ ಜನ ಹುಡುಗರು ನಮಗೆ ಹೇಳ್ತಾರೆ, ಸರ್ ಹೋಗಿ ಹೊಡೆದು ಬಿಡ್ತೀವಿ ಅವನ್ನ, ಅದೇನು ದೊಡ್ಡದಲ್ಲ, ಹೋಗಿ ಒಂದು ಹುಚ್ಚನಾಗಿ ಬಡ್ದಂಗೆ ಬಡಿತಾರೆ ಅವ್ರನ್ನೆಲ್ಲರೂ. ಆದರೆ ಅದು ನಮಗೆ ಬೇಕಾಗಿಲ್ಲ. ಈಗ ಆ ರೀತಿ ಮಾಡಬಹುದಾದ್ರೆ 12 ವರ್ಷದಿಂದ ಯಾರಾದ್ರೂ ಮಾಡಿಬಿಡ್ತಿದ್ರು. ಹಂಗೆ ಮಾಡಿದ್ರೆ ಏನಾಗ್ತಿತ್ತು, ಅವ್ರ ಮೇಲೆ ಒಂದು ಅನುಕಂಪ ಸೃಷ್ಟಿ, ಅಯ್ಯೋ ಎಂಥ ಒಳ್ಳೆಯವರು, ಎಂಥ ಒಳ್ಳೆ ಜನ, ಪಾಪ ಯಾರೋ ಹೊಡೆದು ಹೋಗ್ಬಿಟ್ರು ಅಂತೇಳಿ. ಆದರೆ ಅಣ್ಣಪ್ಪಯ್ಯರಿಗೆ ಅದು ಬೇಕಾಗಿಲ್ಲ. ಇವರ ನೀಚತನವನ್ನ, ಇವರ ಕೊಲೆಗಡಕತನವನ್ನ, ಇವರ ಗೋಮುಖ ವ್ಯಾಘ್ರವನ್ನ ಹಂತ ಹಂತವಾಗಿ ಈ ಹೋರಾಟದ ಮುಖಾಂತರ ಆ ಗೋಮುಖ ವ್ಯಾಘ್ರವನ್ನ ಕಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾನೂನಿನ ಸುಪರ್ದಿಯಲ್ಲಿನೇ ಆಗಬೇಕು. ಹಿಂಸೆಯ ಅವಶ್ಯಕತೆ ಇಲ್ಲ. ಹೀಗಾಗಿ ನಾನು ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ, ಹೋರಾಟವನ್ನು ಬೆಂಬಲಿಸತಕ್ಕಂಥ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಹಿಂಸೆ ಗಲಭೆಗೆ ಅವಕಾಶ ಇಲ್ಲ. ನಮ್ಮನ್ನು ಯಾರೇ ಎಷ್ಟೇ ಅವಮಾನ ಮಾಡಿದರೂ ಕೂಡ, ಹಿಂಸೆಗೆ ಪ್ರಚೋದನೆ ಕೊಟ್ಟರೂ ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾನೂನು ರೀತಿಯಲ್ಲಿನೇ ಅವರು ಬೆತ್ತಲಾಗಬೇಕು. ಬೆತ್ತಲ ಆಗ್ತಾ ಇದ್ದಾರೆ, ಆಗಿದ್ದಾರೆ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ, ಅವಸ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಹಿಂಗಾಗಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ಚಾದರ್ ತಗೊಂಡು ಮರ್ತಾ ಇದ್ದಾರೆ. ಹಿಂದೂ ವರ್ಸಸ್ ಜೈನ್ ಅನ್ನುವ ಚಾದರ್ ತಗೊಂಡು ಮುಚ್ಕೊಳಕ್ ನೋಡ್ತಾ ಇದ್ದಾರೆ. ಹಿಂದೂ ವರ್ಸಸ್ ಹಿಂದೂ ಅಂತ ತೋರಿಸಿ ಬೆತ್ತಲೆ, ತಾವು ಆಗಿರುವಂತ ಬೆತ್ತಲೆ ಮುಖವನ್ನ, ದೇಹವನ್ನು ಮುಚ್ಕೊಳಕ್ ನೋಡ್ತಾ ಇದ್ದಾರೆ. ಆಗ್ತಾ ಇಲ್ಲ. ನಿನ್ನೆ ನಡೆದಂತಹ ಉಜಿರೆಯಲ್ಲಿ ಇವ್ರು ಹೇಳ್ತಾರಲ್ಲ, ನಾನು ಹಿಂದೂ, ನಾನು ಜೈನ್ ಅಂತ ಹೇಳ್ತಾರಲ್ಲ, ಅಲ್ಲಿರುವಂತಹ ಒಂದು ದೇವಸ್ಥಾನ, ಇಡೀ ರಾಜ್ಯದ ಜನ ದಯವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನ ಬೊಗಳೆ ಬಿಡ್ತಾರಲ್ಲ ಇಲ್ಲಿ ಬಂದು, ಅಯ್ಯೋ ಹಿಂದೂ ಸಂಸ್ಕೃತಿಗೆ ಅಪಮಾನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟ ಮಾಡಿ ಅಂತ ಹೇಳಿ. ಅವ್ರಿಗೂ ಕೂಡ ಗೊತ್ತಿರಲಿ, ಉಜಿರೆಯ ಕುಂಜರ್ಪಾದಲ್ಲಿ, ಅದು ಶ್ರೀ ಕ್ಷೇತ್ರ ತಿಮರೋಡಿ ಕುಂಜರ್ಪ ಕ್ಷೇತ್ರ,
ಆ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನದ ಜಾಗೆ ಇತ್ತು. ಅದು ಶೃಂಗೇರಿ ಶಾರದಾಂಬೆ ಪೀಠದ ಜಾಗೆ, ಅದು ದೇವಸ್ಥಾನದ ಜಾಗೆ, ಅದಕ್ಕೆ ಸಂಬಂಧಪಟ್ಟಂತ ಆಸ್ತಿ. 2010ರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಶೃಂಗೇರಿ ಶಾರದಾಂಬೆಯ ಮೂರ್ತಿ ಸಿಕ್ಕಿರುತ್ತೆ, ಈಶ್ವರನ ಮೂರ್ತಿ ಸಿಕ್ಕಿರುತ್ತೆ, ಅನೇಕ ದೇವರ ಮೂರ್ತಿಗಳು ಸಿಕ್ಕಿರುತ್ತೆ, ಅಣ್ಣಪ್ಪಯ್ಯ ಸ್ವಾಮಿಯವರ ಮೂರ್ತಿನೂ ಕೂಡ ಸಿಕ್ಕಿರುತ್ತೆ. ಯಾಕಂದ್ರೆ ಅದು ಅಣ್ಣಪ್ಪಯ್ಯ ಸ್ವಾಮಿಗಳ ಮೂಲ ಕ್ಷೇತ್ರ ಅಂತ ಪ್ರತೀತಿ ಇದೆ. ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ದೇವಸ್ಥಾನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ದೇವಸ್ಥಾನದ ಪ್ರಭಾವಿ ಕುಟುಂಬದ ನಕಲಿ ದೇವಮಾನವ ಅಂಡ್ ಗ್ಯಾಂಗ್, ಅದರಲ್ಲಿ ಒಬ್ಬ ಯಾರು ಧನಕೀರ್ತಿ ಜೈನ್ ಏನು ಮೊನ್ನೆ ಹೋರಾಟ ನಿಲ್ಲಿಸೋದಕ್ಕೆ ಅರ್ಜಿ ಕೊಟ್ಟಿದ್ದಾನಲ್ಲ, ಅವನು ಅವರಣ್ಣ ಇನ್ನೊಬ್ಬರು ಅಡ್ವೊಕೇಟ್ ಇದ್ದಾನೆ. ಅಡ್ವೊಕೇಟ್ ಅಂತ ಹೇಳಿದ್ರೆ ಅವರ ಪ್ರೊಫೆಷನ್ಗೆ ವಿ ಹ್ಯಾವ್ ರೆಸ್ಪೆಕ್ಟ್. ಆದರೆ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಪ್ರಾಣ ಪ್ರತಿಷ್ಠೆ ಆದರೂ ಕೂಡ ಆ ದೇವಸ್ಥಾನದಲ್ಲಿ ಅಣ್ಣಪ್ಪ ಸ್ವಾಮಿಯವರ ಪ್ರತಿಷ್ಠೆ ಆಗುತ್ತೆ. ದೇವಸ್ಥಾನ ಕಟ್ಟಿಸಿದ ಮೇಲೆ 4 ವರ್ಷ ದಸರಾ ಮಹೋತ್ಸವ ನಡೀತದೆ, ದೈವದ ನಡಾವಳಿಗಳ ನಡೀತವೆ. ಅದನ್ನು ನೋಡಕ್ಕೆ ಇವರಿಗೆ ಆಗೋದಿಲ್ಲ. ಪರಮ ಪೂಜ್ಯರು ಅಂತ ಏನು ಕರೆಸ್ಕೋತಾರಲ್ಲ, ದೇವಮಾನವ ಅಂತ ಬಿದರದನ್ನ ತಗೊಂಡಿದಾರಲ್ಲ, ಅಧಿಕಾರಿಗಳನ್ನ ಮುಂದಿಟ್ಟು, ಇವರದೇ ಆದಂತಹ ಜಡ್ಜ್ಗಳನ್ನ ಮುಂದಿಟ್ಟು ಆ ದೇವಸ್ಥಾನಕ್ಕೆ ಬೀಗ ಜಡಿಸಿ ಇಟ್ಟಿದ್ದಾರೆ. ಅಲ್ಲಿ ಅಭಿಷೇಕ ಆಗಬಾರ್ದು ಶಿವನಿಗೆ, ಚಂದ್ರಮೌಳೇಶ್ವರ ದೇವರಿಗೆ ಶಿವನಿಗೆ ಅಭಿಷೇಕ ಮಾಡೋದನ್ನ ಮಾಡಬಾರದು ಅಂತ ಹೇಳಿ ಆ ದೇವಸ್ಥಾನಕ್ಕೆ ಕೀಲಿಯನ್ನು ಹಾಕಿಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ರು. ಹಿಂಗಾಗಿ ಮಹೇಶ್ ಶೆಟ್ಟಿ ಅವ್ರ ಕಂಡ್ರೆ ಇವ್ರಿಗಾಗೋದಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾಕೆ ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಗ್ಗೆ ಇವರು ಇಷ್ಟೊಂದು ಬೆಂಕಿ ಕಾರ್ತಾರೆ, ಅಸೂಯೆ ಪಡ್ತಾರೆ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನಿತ್ಯ ನಿರಂತರವಾಗಿ ಆ ಹಿಂದೂಗಳ ಪರವಾಗಿ, ದೇವಸ್ಥಾನದ ಪರವಾಗಿ, ಹಿಂದೂಗಳ ಪರವಾಗಿ ಅಂತ ಹೇಳಿ ಯಾವತ್ತಿಗೂ ಮುಸಲ್ಮಾನರಿಗೆ ಬೈಲಿಲ್ಲ, ಕ್ರಿಶ್ಚಿಯನ್ರಿಗೆ ಬೈಲಿಲ್ಲ ಅವರು. ಇದು ವಾಸ್ತವ. ಆ ಕ್ಷೇತ್ರದಲ್ಲಿ ನಿನ್ನೆ, ಉಜಿರೆಯ ಕ್ಷೇತ್ರದಲ್ಲಿ ನಿನ್ನೆ ರಾಮೋತ್ಸವ ಮಾಡಿ ಸೌಜನ್ಯ ಹೋರಾಟವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದಾರಲ್ಲ, ಅದು ಯಾವತ್ತಿಗೂ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಸೌಜನ್ಯ ಶಕ್ತಿ. ಇದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ, ಹಿಂದೂ ವರ್ಸಸ್ ಜೈನ್ ಅಲ್ಲ, ಹಿಂದೂ ವರ್ಸಸ್ ಹಿಂದೂ ಅಲ್ಲ. ಈ ಹೋರಾಟ ಇರೋದು ಅತ್ಯಾಚಾರಿ ವರ್ಸಸ್ ಅಣ್ಣಪ್ಪಯ್ಯ ಸ್ವಾಮಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.